ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡು. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬ್ರಾಯ್ಲರ್ ಕೋಳಿಯ ಮರಿಗಳನ್ನು ಹೇಗೆ ಬ್ರೂಡಿಂಗ್ ಮಾಡೋದು, ಯಾವುದರಲ್ಲಿ ಬ್ರೂಡಿಂಗ್ ಮಾಡಿದರೆ ಉತ್ತಮ, ನಮಗೆ ಯಾವುದರಲ್ಲಿ ಕೆಲಸ ತುಂಬ ಕಡಿಮೆ ಇರ್ತದೆ, ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಹೋಗ್ತೀನಿ. ಈ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ನಮಗೆ ತುಂಬ ಕಡಿಮೆ ಶ್ರಮ ವಹಿಸಬೇಕಾದಂಥ ಬ್ರೂಡಿಂಗ್ ಅಂತೇಳಿದರೆ ಈ ಎಲೆಕ್ಟ್ರಿಕಲ್ ಬ್ರೂಡಿಂಗ್. ಇದರಲ್ಲಿ ನಾವು ತುಂಬ ಏನು ಕೆಲಸ ಮಾಡಬೇಕಾಗಿಲ್ಲ. ಯಾಕೆಂತೇಳಿದರೆ ಯಾವುದೇ ರೀತಿಯ ವರ್ಕ್ ಇಲ್ಲ. ಒಮ್ಮೆ ನಾವು ಆನ್ ಮಾಡಿಬಿಟ್ರೆ ಅದರಷ್ಟಕ್ಕೆ ಅದು ಬ್ರೂಡಿಂಗ್ ಆಗ್ತಾ ಹೋಗ್ತದೆ. ಇದರಲ್ಲಿ ನಾವು ಏನು ಕಷ್ಟಕ್ಕೆ ಪಡಬೇಕಾಗಿಲ್ಲ. ಮೇಯ್ನಾಗಿ ನಮಗೆ ಪವರ್ ಸಪ್ಲೈ ಒಂದು ಕಂಟಿನ್ಯೂ ಆಗಿ ಇರಬೇಕು. ಆ ರೀತಿಯಾಗಿ ನಮಗೆ ಪವರ್ ಸಪ್ಲೈ ಕಂಟಿನ್ಯೂ ಆಗಿ ಸಿಗ್ತಾಯಿದ್ರೆ ಈ ರೀತಿಯ ಎಲೆಕ್ಟ್ರಿಕಲ್ ಬ್ರೂಡಿಂಗ್ ನಮಗೆ ತುಂಬ ಉತ್ತಮ. ಹಾಗೆ ಈ ಬ್ರೂಡಿಂಗ್ ಏನು ತುಂಬ ವೆಚ್ಚದ್ದು ಅಲ್ಲ, ಯಾಕೆ ತುಂಬ ವೆಚ್ಚದಾಯಕವಾದಂಥ ಬ್ರೂಡಿಂಗ್ ಅಲ್ಲ. ಇದು ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಬ್ರೂಡಿಂಗು. ಈ ಒಂದು ಬ್ರೂಡಿಂಗ್ ಸೆಟ್ಟು ಹೊರಗಡೆ ನಮಗೆ ಸಿಗ್ತದೆ. ಇದರ ಬೆಲೆ ಬಂದುಬಿಟ್ಟು ಒಂದು ಬ್ರೂಡರಿಗೆ 500 ರೂಪಾಯಿ, ಹಾಗೆ 500ರಿಂದ 600 ರೂಪಾಯಿ ಬೆಲೆ ಇರ್ಬೋದು ಅಷ್ಟೇ. ಇವಾಗ ತುಂಬ ಏನು ಖರ್ಚಾಗೋದಿಲ್ಲ. ಮತ್ತು ಇದಕ್ಕೆ ನಾವು ಬಲ್ಬ್ ಹೋಲ್ಡ್ರನ್ನು ನಾವೇ ವೈರಿಂಗ್ ಮಾಡ್ಕೊಳ್ಬೋದು. ಕೆಲವೊಮ್ಮೆ ನಾನೀಗ ನನ್ನ ಬ್ರೂಡಿಂಗಲ್ಲಿ 6 ಬಲ್ಬ್ ಇದೆ, ಇವಾಗ 5 ಬೇಕಾದರೂ ಮಾಡ್ಕೊಳ್ಬೋದು. ಆ ರೀತಿಯಾಗಿ ನಾವು ಸೆಟ್ಟಿಂಗನ್ನು ನಾವೇ ತಯಾರಿ ಮಾಡಿಕೊಂಡು ಬ್ರೂಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯ ಬ್ರೂಡಿಂಗ್ ಮಾಡ್ತಾರೆ. ಕೆಲವರು ಕಟ್ಟಿಗೆಯಿಂದ ಡ್ರಮ್ಮನ್ನು ಇಟ್ಟು ಅದರಲ್ಲಿ ಬೆಂಕಿಯನ್ನು ಹಾಕಿಬಿಟ್ಟು ಅದರಿಂದ ಬ್ರೂಡಿಂಗ್ ಮಾಡ್ತಾರೆ. ಆ ಥರ ಬ್ರೂಡಿಂಗ್ ಮಾಡೋದ್ರಲ್ಲಿ ನಮಗೆ ತುಂಬ ಶ್ರಮ ಬೇಕಾಗ್ತದೆ. ಯಾಕೆಂತೇಳಿದರೆ ರಾತ್ರಿ ಮಧ್ಯದಲ್ಲಿ ಎದ್ದೇಳಬೇಕಾಗ್ತದೆ. ಎದ್ದು ಒಮ್ಮೊಮ್ಮೆ ಬೆಂಕಿ ನಂದಿ ಹೋಗಿರ್ತದೆ, ಅದಕ್ಕೆ ಪುನಃ ನಾವು ಕಟ್ಟಿಗೆಯನ್ನು ಹಾಕಿ ಪುನಃ ಬೆಂಕಿಯನ್ನು ಮಾಡಿ ಮತ್ತೆ ನಾವು ಬ್ರೂಡಿಂಗನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಈ ಕರೆಂಟ್ ಬ್ರೂಡಿಂಗ್ ಆದರೆ ನಮಗೆ ಅದರಲ್ಲಿ ಸಮಸ್ಯೆ ಇಲ್ಲ. ಯಾಕೆಂತೇಳಿದರೆ ಒಮ್ಮೆ ಆನ್ ಮಾಡಿಬಿಟ್ರೆ ನಾವು ಬೆಳಿಗ್ಗೆನೇ ಎದ್ದು ಸ್ವಲ್ಪ ಹೊರಗಡೆಯ ಕ್ಲೈಮೇಟಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆದಾಗ ನಾವು ಬ್ರೂಡರನ್ನು ಆಫ್ ಮಾಡ್ಬೋದು. ಹಾಗೆ ಕಟ್ಟಿಗೆ ಬ್ರೂಡರಲ್ಲಿ ಶ್ರಮ ಒಂದಲ್ಲದೆ ಇನ್ನೂ ಕೂಡ ಅನೇಕ ಸಮಸ್ಯೆಗಳಿರ್ತದೆ. ಏನಂತೇಳಿದರೆ ಈ ಮರಿಗಳಿಗೆ ಅದರಿಂದ ಬರುವಂಥ ಹೊಗೆಯಿಂದ ಕೂಡ ತುಂಬ ಸಮಸ್ಯೆ ಆಗ್ಬೋದು. ಯಾಕೆಂತೇಳಿದರೆ ತುಂಬ ಹೊಗೆ ಶೆಡ್ಡಿನ ಒಳಗಡೆ ತುಂಬಿಕೊಂಡು ಕೋಳಿ ಮರಿಗಳಿರುವ ತಳಮಟ್ಟಕ್ಕೆ ಹೊಗೆಯನ್ನು ಆವರಿಸಿಕೊಂಡ್ರೆ ಈ ಮರಿಗಳ ಲಂಗ್ಸಲ್ಲಿ ಹೊಗೆ ಅನ್ನತಕ್ಕಂಥದ್ದು ತುಂಬಿಕೊಂಡು ಅಲ್ಲಿ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು. ಮರಿಗಳಲ್ಲಿ ಅಲ್ಲಿ ಕಫ ಬರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ. ಆ ಕಾರಣದಿಂದ ನಮಗೆ ಕಟ್ಟಿಗೆ ಬ್ರೂಡರಿಗೆ ಹೋಲಿಸಿದರೆ ನಮಗೆ ಎಲೆಕ್ಟ್ರಿಕಲ್ ಬ್ರೂಡರ್ ತುಂಬ ಉಪಯುಕ್ತ ಹಾಗೂ ಅನುಕೂಲತೆ ಇದೆ ಇದರಿಂದ. ಆ ಕಾರಣದಿಂದ ನಾವು ಎಲೆಕ್ಟ್ರಿಕಲ್ ಬ್ರೂಡರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೆ ಪ್ರತಿಯೊಬ್ಬರಲ್ಲೂ ಒಂದು ಕ್ವಶನ್ ಇದ್ದೇ ಇರ್ತದೆ, ಈ ಎಲೆಕ್ಟ್ರಿಕಲ್ ಎನ್ನುತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ. ಯಾಕೆಂತೇಳಿದರೆ ಪವರ್ ಸಪ್ಲೈ ಹೋಗ್ತಾ ಇರ್ತದೆ. ಆವಾಗ ನೀವು ಮರಿಗಳಿರುವಾಗ ಬ್ರೂಡಿಂಗ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಕೇಳ್ಬೋದು. ಅದಕ್ಕಾಗಿ ನಾವೇನು ಮಾಡ್ತೀವಿ, ಎಮರ್ಜೆನ್ಸಿಗೋಸ್ಕರ ಈಗ ನಾವು ಡ್ರಮ್ಮನ್ನು ಇಟ್ಕೊಂಡಿರ್ತೀವಿ. ಮನೆಯಲ್ಲಿ ಹೇಗೂ ಕಟ್ಟಿಗೆ ಇದ್ದೇ ಇರ್ತದೆ, ಪ್ರತಿಯೊಬ್ಬರ ಮನೆಯಲ್ಲಿ ಕಟ್ಟಿಗೆ ಇಲ್ಲ ಅಂತೇಳಿದರೂ ಈ ನಮ್ಮ ತೆಂಗಿನಕಾಯಿಯ ಸಿಪ್ಪೆ ಆಗಿರ್ಬೋದು, ಏನಾದರೂ ಒಂದು ಇರ್ತದೆ, ಅದರಿಂದ ನಾವು ಮ್ಯಾನೇಜ್ ಮಾಡ್ಬೋದು. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಈಗ ತುಂಬ ಒನ್ ಡೇ ಏನಾದರೂ ಪವರ್ ಸಪ್ಲೈ ಇಲ್ಲ ಅಂತೇಳಿದರೆ ಮರಿ ಬಂದ ದಿನದಲ್ಲಿ ಆವಾಗ ನಾವು ಡ್ರಮ್ ಬ್ರೂಡರನ್ನು ನಾವು ಇಟ್ಟು ಮರಿಗಳಿಗೆ ಬ್ರೂಡಿಂಗನ್ನು ಮಾಡ್ತೇವೆ. ಇನ್ನು ನನ್ನ ಇಷ್ಟು ವರ್ಷದ ಅನುಭವದ ಪ್ರಕಾರ ನಿಮಗೆ ಹೇಳೋದಾದರೆ, ಈಗ ಕರೆಂಟ್ ಬ್ರೂಡರಲ್ಲಿ ಈಗ ಮರಿ ಬಂದು ಒಂದು ಗಂಟೆ 2 ಗಂಟೆ 3 ಗಂಟೆ ಈ ರೀತಿ ಪವರ್ ಸಪ್ಲೈ ಹೋದರೆ ಮರಿಗಳಿಗೆ ಅಂಥದ್ದೇನು ಸಮಸ್ಯೆ ಆಗೋದಿಲ್ಲ. ಈಗ ನಾವೀಗ ಇಷ್ಟು ವರ್ಷದಿಂದ ಮಾಡಿಕೊಂಡು ಬಂದಿದ್ದೇವೆ. ಈಗ ರಾತ್ರಿ 1 hour 2 hour ಕರೆಂಟ್ ಹೋದರೂ ನೆಕ್ಸ್ಟ್ ಪವರ್ ಸಪ್ಲೈ ಇಮಿಡಿಯೇಟ್ ಬರ್ತದೆ, ಆವಾಗ ಮ್ಯಾನೇಜ್ ಆಗ್ತದೆ. ಹಾಗೆ ಇಂಪಾರ್ಟೆಂಟ್ ವಿಷಯ ಏನಂತೇಳಿದರೆ ಬ್ರೂಡಿಂಗಲ್ಲಿ ಈ ಮರಿ ಬಂದ 3-4 ದಿನ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಬ್ರೂಡಿಂಗ್ ಅತ್ಯಗತ್ಯವಾಗಿರ್ತದೆ. ಅವು ಮರಿಗಳ ದೇಹದಲ್ಲಿ ಯೋಕ್ ಅಂತಕ್ಕಂಥದ್ದು ಇರ್ತದೆ, ಅದನ್ನು ಕರಗಬೇಕು. ಅದು 3 ದಿನದಲ್ಲೇ ಅದು ಕರಗಬೇಕು. ಉತ್ತಮವಾದಂಥ ಬ್ರೂಡಿಂಗ್ ಸಿಗಲಿಲ್ಲ ಅಂತೇಳಿದರೆ ನೆಕ್ಸ್ಟ್ ಮರಿಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗ್ತದೆ. ಆ ಕಾರಣದಿಂದ ಪ್ರಥಮವಾಗಿ ಮರಿ ಬಂದ ಪ್ರಥಮದ 3 ದಿನ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿ ನಾವು ಬ್ರೂಡಿಂಗನ್ನು ಉತ್ತಮವಾಗಿ ಅವುಗಳಿಗೆ ನೀಡಬೇಕಾಗ್ತದೆ. ಇಲ್ಲಿ ನೋಡ್ತಿರ್ತಕ್ಕಂಥ ಮರಿಗಳ ಬ್ರೂಡಿಂಗಲ್ಲಿ ಈಗ ನಾನು ಹಾಕಿರುವಂಥದ್ದು 2200 ಮರಿಗಳಿದೆ ಒಂದೊಂದು ಫ್ಲಾಕಲ್ಲಿ.
ಇದಕ್ಕೆ ನಾನು 4 ಬ್ರೂಡರನ್ನು ಇಟ್ಟಿದ್ದೇನೆ. ಇಲ್ಲಿ 6 ಬ್ರೂಡರ್ ಇಟ್ಟರೆ ಒಳ್ಳೆಯದು. ಅಂದರೆ ಮೊದಲಿಂದ ನಂದು 4 ಬ್ರೂಡರ್ ಇದೆ, ಹಾಗೆ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಂಡು ಕೊಡ್ತಿದ್ದೆ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡುವವರು ಇಷ್ಟು ಮರಿಗಳಿಗೆ ಒಂದು 6 ಬ್ರೂಡರ್ ಇಟ್ಟು ಒಂದೊಂದು ಬ್ರೂಡರಲ್ಲಿ 4 ಬಲ್ಬಿನ ಪೆಂಡೆಂಟ್ ಹೋಲ್ಡ್ರನ್ನು ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಯಾಕೆಂತ ಹೇಳಿದರೆ ಬ್ರೂಡರ್ ಜಾಸ್ತಿ ಇರುವಾಗ ಮರಿಗಳು ಜಾಸ್ತಿಯಾಗಿ ಬ್ರೂಡರ್ ಅಡಿಗಳಲ್ಲಿ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಜಾಸ್ತಿ ಒಂದು 6 ಬ್ರೂಡರ್ ಇಟ್ಟರೆ ತುಂಬ ಉತ್ತಮವಾಗ್ತದೆ. ಇಲ್ಲಿ ನನ್ನದಿರುವಂಥದ್ದು 4 ಬ್ರೂಡ್ರು ಅಂತ ಹೇಳಿದರೆ ಒಂದೊಂದು ಬ್ರೂಡ್ರಲ್ಲಿ 6 ಪೆಂಡೆಂಟ್ ಹೋಲ್ಡರ್ನ ಸೆಟ್ ಇದೆ. ಹೀಗೆ 4 ಬ್ರೂಡರಲ್ಲಿಯೂ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಅಂತೇಳಿದರೆ 6 ಬ್ರೂಡರ್ ಇದ್ದರೆ ತುಂಬ ಅನುಕೂಲ. ಯಾಕೆಂತೇಳಿದರೆ ಮರಿಗಳು ಕೂತ್ಕೊಳ್ಳಿಕ್ಕೆ 6 ಬ್ರೂಡರ್ನಷ್ಟು ಜಾಗ ಸಿಗ್ತದೆ. ಇಲ್ಲಿ ಆದರೆ 4 ಬ್ರೂಡರ್ನಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಹಾಗೆ ಇವಾಗ ಸ್ಟಾರ್ಟ್ ಮಾಡುವವರು 6 ಬ್ರೂಡರ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಈ ಬ್ರೂಡರನ್ನು ರೆಡಿ ಮಾಡಿಕೊಳ್ಳಿಕ್ಕೆ ನಮಗೆ ತಗಲತಕ್ಕಂಥ ವೆಚ್ಚದ ಬಗ್ಗೆ ಮಾತನಾಡೋದಾದರೆ ಇದಕ್ಕೆ ತುಂಬ ಏನು ಖರ್ಚು ಬೀಳುವುದಿಲ್ಲ. ಇವಾಗ ಒಂದು ಬ್ರೂಡರನ್ನು ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ನಾವೇ ಕೂಡ ರೆಡಿ ಮಾಡ್ಕೊಳ್ಬೋದು. 1,000ದಷ್ಟು ಖರ್ಚು ನಮಗೆ ಆಗ್ಬೋದು ಒಂದು ಬ್ರೂಡರನ್ನು ರೆಡಿ ಮಾಡಿಕೊಳ್ಳಿಕ್ಕೆ. ಮತ್ತು ಮರಿಗಳು ಬಂದಾಗ ಬ್ರೂಡಿಂಗಿಗೆ ಬಲ್ಬ್ ಬೇಕಾಗಿರೋದು, ಈಗ ಒಂದು ಬಲ್ಬಿನ ಬೆಲೆ ಒಂದು 18ರಿಂದ 20 ರೂಪಾಯಿ ಇದೆ ಮಾರ್ಕೆಟಲ್ಲಿ. ಒಮ್ಮೆ ನಾವು ಪರ್ಚೇಸ್ ಮಾಡಿದರೆ ಒಂದು 2 ಬ್ಯಾಚ್ ಆಗುವಷ್ಟು ಒಮ್ಮೊಮ್ಮೆ ಬರ್ತದೆ ಬಲ್ಬು. ತುಂಬ ಉತ್ತಮ ಗುಣಮಟ್ಟದ ಕಂಪನಿಯ ಬಲ್ಬನ್ನು ನಾವು ಪರ್ಚೇಸ್ ಮಾಡಿದರೆ ಒಂದು 2 ಬ್ಯಾಚಿಗೆ ಬರ್ತದೆ. ಕೆಲವೊಮ್ಮೆ 3 ಬ್ಯಾಚಷ್ಟು ಬರುವುದು ಉಂಟು. ತುಂಬ ಏನು ಖರ್ಚು ಬೀಳುವುದಿಲ್ಲ ನಮಗೆ ಈ ಎಲೆಕ್ಟ್ರಿಕಲ್ ಬ್ರೂಡಿಂಗಲ್ಲಿ. ಇನ್ನು ಈ ಮರಿಗಳಿಗೆ ಬ್ರೂಡಿಂಗಲ್ಲಿ ಸಮಯದಲ್ಲಿ ನಾವು ಇವೆರಡು ಕಟ್ಟಿಗೆ ಮತ್ತು ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಹೊರತುಪಡಿಸಿ ನಾವು LPG ಗ್ಯಾಸ್ ಥ್ರೂ ಕೂಡ ಬ್ರೂಡಿಂಗನ್ನು ನಾವು ಮಾಡ್ಬೋದು. ಇವೆರಡಕ್ಕೆ ಕಂಪೇರ್ ಮಾಡಿದರೆ ಕಟ್ಟಿಗೆ ತುಂಬ ಕಡಿಮೆ ವೆಚ್ಚದ ಬ್ರೂಡಿಂಗ್, ಹಾಗೆ ಎಲೆಕ್ಟ್ರಿಕಲ್ ಸ್ವಲ್ಪ ಕಾಸ್ಟ್ಲಿ, ಕಟ್ಟಿಗೆಗಿಂತ ತುಂಬ ಕಾಸ್ಟ್ಲಿ. ಹಾಗೆ LPG ಕೂಡ ಇವೆರಡಕ್ಕಿಂತನೂ ಕಟ್ಟಿಗೆ ಮತ್ತು ಎಲೆಕ್ಟ್ರಿಕಲ್ ಬ್ರೂಡಿಂಗ್ಗಿಂತನೂ ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗ್ತದೆ, ಹೇಳಲಿಕ್ಕಾಗೋದಿಲ್ಲ. ಈ ಮರಿಗಳಿಗೆ ಬ್ರೂಡಿಂಗ್ ಎನ್ನುವುದು ಮ್ಯಾಕ್ಸಿಮಮ್ ಆಗಿ 10ರಿಂದ 12 ದಿನ ಬ್ರೂಡಿಂಗನ್ನು ಕೊಟ್ಟರೆ ಸಾಕಾಗ್ತದೆ. ಈ 5-6 ದಿನದ ನಂತರ ನಾವು ಲೇಟ್ ನೈಟಲ್ಲಿ ಇವಾಗ ಬೇಗ ಬ್ರೂಡಿಂಗನ್ನು ಆನ್ ಮಾಡಬೇಕಾದಂಥ ಸಂದರ್ಭ ಇರೋದಿಲ್ಲ. ಯಾಕೆಂತೇಳಿದರೆ ಮರಿಗಳು ದೊಡ್ಡದಾಗಿರ್ತದೆ, ಅವಕ್ಕೆ ಅಷ್ಟೊಂದು ಶಾಖದ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾವು ಲೇಟ್ ನೈಟ್ ಅಂತೇಳಿದರೆ 1 ವಾರದ ನಂತರ ರಾತ್ರಿ 8-9 ಗಂಟೆಯ ನಂತರ ನಾವು ಬ್ರೂಡನ್ನು ಆನ್ ಮಾಡ್ಬೋದು. ಮತ್ತು ಬೆಳಿಗ್ಗೆ ಕೂಡ ಬೇಗ ನಾವು ಆಫ್ ಮಾಡ್ಬೋದು. ಇನ್ನು ಮಳೆಗಾಲ ಅಥವಾ ತುಂಬ ಚಳಿ ಇರುವಾಗಾದರೆ ಒಂದು 10-12 ದಿನ ಬ್ರೂಡಿಂಗನ್ನು ಕೊಡಲೇಬೇಕಾಗ್ತದೆ. ಹಾಗೆ ಸಮ್ಮರಲ್ಲಿ ನಾವು ಇಷ್ಟೊಂದು ಬ್ರೂಡಿಂಗ್ ಅವಶ್ಯಕತೆ ಇರೋದಿಲ್ಲ. 6-7 ದಿನಕ್ಕೆ ಕೂಡ ಬ್ರೂಡಿಂಗನ್ನು ನಾವು ಸ್ಟಾಪ್ ಮಾಡ್ಬೋದು. ಅಲ್ಲಿ ಮರಿಗಳಿಗೆ ಬ್ರೂಡಿಂಗ್ ಆಗಿರ್ತದೆ ಸಮ್ಮರಲ್ಲಿ. ಹಾಗೆ ಕೋಳಿ ಸಾಕಾಣಿಕೆ ಮಾಡುವವರು ನಾವು ಯಾವ್ಯಾವ ಟೈಮಲ್ಲಿ ಮರಿಗಳಿಗೆ ಎಷ್ಟು ಬ್ರೂಡಿಂಗಿನ ಅವಶ್ಯಕತೆ ಇದೆ ಅದನ್ನು ನಾವು ತಿಳಿದುಕೊಂಡು ಮರಿಗಳನ್ನು ಬ್ರೂಡಿಂಗ್ ಮಾಡಬೇಕಾಗ್ತದೆ. ಹಾಗೆ ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.